ಪ್ರತಿಯೊಬ್ಬರಿಗೂ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಏನಂದರೆ ನೆಟ್ವರ್ಕ್ ಇಶ್ಯೂ ಬರ್ತಾ ಇರುತ್ತೆ. ಎಷ್ಟೇ ಫ್ಲೈಟ್ ಮೋಡನ್ನು ಹಾಕಿದ್ರು, ಎಷ್ಟೇ ಸಾರಿ ಸಿಮ್ಮನ್ನು ತೆಗೆದು ಹಾಕಿದ್ರು, ಯಾವುದೇ ಸಿಮ್ ಇದ್ರೂ ಸಹ ನೆಟ್ವರ್ಕ್ ಎರರ್ ಬರ್ತಾ ಇರುತ್ತೆ. ಅಂದರೆ ತುಂಬ ಸ್ಲೋ ನೆಟ್ವರ್ಕ್ ಬರ್ತಾ ಇರುತ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮದು ಯಾವುದೇ ಸಿಮ್ ಆಗಿರಲಿ, ನಾನು ಈಸಿಯಾಗಿ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ನ ಹೇಳ್ತೀನಿ. ಈ ಒಂದು ಸೆಟ್ಟಿಂಗ್ಸ್ನ ಮಾಡಿದರೆ ನೀವು ಆರಾಮಾಗಿ ನಿಮ್ಮೊಂದು ಮೊಬೈಲಲ್ಲಿ ನೆಟ್ವರ್ಕನ್ನು ಸ್ಪೀಡಾಗಿ ಯೂಸ್ ಮಾಡ್ಕೊಳ್ಬೋದು. ಓಕೆನಾ? ಈ ಎಲ್ಲ ಸೆಟ್ಟಿಂಗ್ಸನ್ನು ಹೇಗೆ ಆನ್ ಮಾಡೋದು ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ವಿಡಿಯೋ ಹೇಗಿತ್ತು ಅಂತೇಳಿ ಒಂದು ಕಾಮೆಂಟ್ ಮಾಡಿ. ಓಕೆನಾ? ಬನ್ನಿ ಗಾಯ್ಸ್, ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ. ಮೊದಲನೇದಾಗಿ ಬಂದುಬಿಟ್ಟು ನಿಮ್ಮೊಂದು ಮೊಬೈಲಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ. ಆ ಸೆಟ್ಟಿಂಗ್ಸಲ್ಲಿ ಏನಂದರೆ ಸರ್ಚಲ್ಲಿ ಪ್ರೈವೇಟ್ DNS ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಅದನ್ನು ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಅಲ್ಲಿ 3 ಆಪ್ಷನ್ ಬರುತ್ತೆ. ಮೊದಲನೇದಾಗಿ ಬಂದುಬಿಟ್ಟು ಆಪ್ ಅಂತ ಇರುತ್ತೆ, ಎರಡನೇದು ಬಂದುಬಿಟ್ಟು ಆಟೋ ಅಂತ ಇರುತ್ತೆ, ಮೂರನೇದು ಬಂದುಬಿಟ್ಟು ಅದು DNS ಅಡ್ರೆಸ್ ಅಂತ ಇರುತ್ತೆ, ಸ್ಪೆಸಿಫಿಕ್ DNS ಅಡ್ರೆಸ್ ಅಂತ ಇರುತ್ತೆ. ಅಲ್ಲಿ ಮೊದಲನೇ ಆಪ್ಷನಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅದು ಆಪ್ ಇರುತ್ತೆ. ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನಿಮಗೊಂದು ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ DNS ಅಡ್ರೆಸ್ಸನ್ನು ಹಾಕಬೇಕಾಗಿರುತ್ತೆ. ಸೊ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು DNS ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ. ಸೊ ಆ ಒಂದು ಅಡ್ರೆಸ್ಸನ್ನು ಅಲ್ಲಿ ಕಾಪಿ ಮಾಡ್ಕೊಂಡು ಅಲ್ಲಿ ಪೇಸ್ಟ್ನ ಮಾಡಿ. ಇಲ್ಲಾಂದರೆ ಸ್ಕ್ರೀನ್ ಮೇಲೆ ನಾನು ಏನು ಹಾಕ್ತಾ ಇದ್ದೀನಲ್ಲ, ಸೊ ಅದನ್ನು ನೋಡ್ಕೊಂಡು ಸಹ ನೀವು ಹಾಕ್ಬೋದು. ಓಕೆನಾ? ಇಲ್ಲಿ ಹಾಕೊಂಡು ಅದನ್ನು ಸೇವ್ ಮಾಡಿ ಆದಮೇಲೆ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು 2 ರಿಂದ 3 ಸಾರಿ ನಿಮ್ಮೊಂದು ಮೊಬೈಲಲ್ಲಿ ಫ್ಲೈಟ್ ಮೋಡನ್ನು ಆನ್ ಆ್ಯಂಡ್ ಆಫ್ನ ಮಾಡಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮೊಂದು ಮೊಬೈಲಲ್ಲಿ ಡಾಟಾನ ಬೂಸ್ಟ್ ಮಾಡುತ್ತೆ. ಓಕೆನಾ? ಇನ್ನು ಎರಡನೇ ಒಂದು ಸೆಟ್ಟಿಂಗ್ಸ್ ಬಂದುಬಿಟ್ಟು ನಿಮ್ಮೊಂದು ಮೊಬೈಲಲ್ಲಿ ಡೆವಲಪರ್ ಆಪ್ಷನ್ನ ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ಆ್ಯಕ್ಟಿವೇಟ್ ಮಾಡಬೇಕಾದ್ರೆ ನಿಮ್ಮೊಂದು ಮೊಬೈಲಲ್ಲಿ ಅಬೌಟ್ ಫೋನ್ ಅಂತ ಇರುತ್ತಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಅಲ್ಲಿ ಅಬೌಟ್ ಸ್ಟೋರೇಜ್ ಆದರೂ ಇರುತ್ತೆ, ಅಬೌಟ್ ಫೋನ್ ಆದರೂ ಇರುತ್ತೆ. ಕೆಲವೊಂದು ಮೊಬೈಲಲ್ಲಿ ಇರುತ್ತೆ. ಸೊ ನೋಡ್ಕೊಂಡು ನೀವು ಅಲ್ಲಿ ಟೈಪ್ನ ಮಾಡಿ. ಓಕೆನಾ? ಅದಾದಮೇಲೆ ಅಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿ ಆದಮೇಲೆ ವರ್ಷನ್ ಅಂತ ಇರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಾಂದರೆ ಕೆಲವೊಂದಿಷ್ಟು ಮೊಬೈಲಲ್ಲಿ ಡೈರೆಕ್ಟ್ ವರ್ಷನ್ ನಂಬರ್ ಅಂತಲೂ ಬಂದಿರುತ್ತೆ. ಓಕೆನಾ? ಸೊ ವರ್ಷನ್ ನಂಬರ್ ಬಂದಿದ್ದರೆ ಡೈರೆಕ್ಟಾಗಿ 5 ರಿಂದ 6 ಸಾರಿ ಕ್ಲಿಕ್ ಮಾಡಿ. ಅದು ಇರಲಿಲ್ಲ ಅಂದರೆ ವರ್ಷನ್ ಇರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ವರ್ಷನ್ ನಂಬರ್ ಅಂತ ಬರುತ್ತೆ. ಸೊ ಅದರ ಮೇಲೆ ಒಂದು 5 ರಿಂದ 6 ಸಾರಿ ಹೊಳೆ ಮೇಲೆ ಟ್ಯಾಪ್ನ ಮಾಡಿ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ನಿಮಗೆ. ಅದರ ಮೇಲೆ ಹೊಳೆ ಮೇಲೆ ಟ್ಯಾಪ್ನ ಮಾಡಿದಾದ್ಮೇಲೆ ನಿಮ್ಮೊಂದು ಮೊಬೈಲಲ್ಲಿ ಸ್ವಲ್ಪ ಲಾಕನ್ನು ಕೇಳುತ್ತೆ. ಅಂದರೆ ನೀವು ಏನು ಸ್ಕ್ರೀನ್ ಲಾಕ್ ಮಾಡುವಾಗ ಏನು ಇಟ್ಟಿರ್ತಾರಲ್ಲ, ಸೊ ಆ ಒಂದು ಲಾಕನ್ನು ಹಾಕಿದ ಮೇಲೆ ಆಟೋಮೆಟಿಕ್ಕಾಗಿ ಡೆವಲಪರ್ ಆಪ್ಷನ್ ಆನ್ ಆಗುತ್ತೆ. ಕೆಲವೊಂದಿಷ್ಟು ಮೊಬೈಲಲ್ಲಿ ಲಾಕನ್ನು ಕೇಳಲ್ಲ, ಆಟೋಮೆಟಿಕ್ಕಾಗಿ ಅದು ಆ್ಯಕ್ಟಿವೇಟ್ ಆಗುತ್ತೆ 5 ರಿಂದ 6 ಸಾರಿ ನೀವು ಟ್ಯಾಪ್ನ ಮಾಡಿದ ಮೇಲೆ. ಓಕೆನಾ? ಮತ್ತೆ ಬ್ಯಾಕ್ ಬಂದುಬಿಟ್ಟು ಸರ್ಚಲ್ಲಿ ಡೆವಲಪರ್ ಆಪ್ಷನ್ ಅಂತ ಸರ್ಚ್ ಮಾಡಿ. ಅದು ಆ್ಯಕ್ಟಿವೇಟ್ ಆಗಿರುತ್ತಲ್ಲ, ಡೆವಲಪರ್ ಆಪ್ಷನ್ ಅಂತ ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿ. ಅಲ್ಲಿ ನೆಟ್ವರ್ಕ್ದು ಒಂದು ಪ್ರೈವೇಟ್ ಆಗಿರೋದು ಒಂದು ಬಾಕ್ಸ್ ಬರುತ್ತೆ, ಅದ್ರಿಗೆ ಸ್ಪೆಸಿಫಿಕ್ ಆಗಿ. ಓಕೆನಾ? ಅಲ್ಲಿ ನೆಟ್ವರ್ಕ್ ಇಶ್ಯೂ ಎಲ್ಲ ಇರುತ್ತೆ. ಸೊ ಅದರಲ್ಲಿ ಹುಡುಕಬೇಕಾಗುತ್ತೆ. ಏನಂದರೆ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು, ಅಲ್ಲಿ ಮೊಬೈಲ್ ನೆಟ್ವರ್ಕ್ ಆಲ್ವೇಸ್ ಆ್ಯಕ್ಟಿವ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಅದು ಎಲ್ಲರದು ಆಪ್ ಇರುತ್ತೆ. ನೀವು ಮಸ್ಟಾಗಿ ಅದನ್ನು ಆನ್ ಮಾಡ್ಕೊಳ್ಳಿ. ಯಾಕಂದರೆ ಇದನ್ನು ಆನ್ ಮಾಡಿದರೆ 100ಕ್ಕೆ 200% ಹೇಳ್ತೀನಿ, ನಿಮ್ಮದು ಯಾವುದೇ ಒಂದು ಮೊಬೈಲ್ ಆಗಿರಲಿ, ಏರ್ಟೆಲ್ ಆಗಿರಲಿ, ಜಿಯೋ ಆಗಿರಲಿ, VI ಆಗಿರಲಿ, ಪ್ರತಿಯೊಂದು ಸಿಮ್ಮಿಗೆ ಇದು ವರ್ಕ್ ಆಗುತ್ತೆ. ಇದನ್ನು ಆನ್ ಮಾಡಿದರೆ 100ಕ್ಕೆ 200% ನಿಮ್ಮೊಂದು ನೆಟ್ವರ್ಕು ಬೂಸ್ಟ್ ಆಗುತ್ತೆ. ಓಕೆನಾ? ಸೊ ನಿಮಗೆ ಏನಾದರೂ ಕನ್ಫರ್ಮ್ ಆಗಬೇಕಾದ್ರೆ ಒಂದು ಸಾರಿ ಕ್ರೋಮ್ಗೆ ಹೋಗಿ ನಿಮ್ಮೊಂದು ಇಂಟರ್ನೆಟ್ ಸ್ಪೀಡ್ನ ಚೆಕ್ ಮಾಡಿ. ಓಕೆನಾ? ನಿಮಗೆ ಗೊತ್ತಾಗುತ್ತೆ ಎಷ್ಟು ಸ್ಪೀಡಾಗಿ ನಿಮ್ಮೊಂದು ಇಂಟರ್ನೆಟ್ ಸ್ಪೀಡ್ ಬರುತ್ತೆ ಅಂತ. ಓಕೆನಾ? ಸೊ ಇದನ್ನು ಆನ್ ಮಾಡ್ಕೊಂಡು ಒಂದು ಸಾರಿ ಬ್ಯಾಕ್ ಬಂದುಬಿಟ್ಟು ಒಂದು 5 ರಿಂದ 6 ಸಾರಿ ಫ್ಲೈಟ್ ಮೋಡ್ನ ಹಾಕಿ ಮತ್ತೆ ಒಂದು 2 ಸಾರಿ ಇದನ್ನು ನಿಮ್ಮೊಂದು ಮೊಬೈಲ್ನ ಸ್ವಿಚ್ ಆಫ್ನ ಮಾಡಿ. ಓಕೆನಾ? ಈ ರೀತಿ ಮಾಡೋದ್ರಿಂದ 100ಕ್ಕೆ 200% ಹೇಳ್ತೀನಿ ನಿಮ್ಮದು ನೆಟ್ವರ್ಕ್ ಸ್ಪೀಡ್ ಬಂದೇ ಬರುತ್ತೆ. ಬರಲಿಲ್ಲ ಅಂದರೆ ಕೆಳಗಡೆ ಕಾಮೆಂಟ್ ಮಾಡಿ. ನಿಮಗೇನು ತಿಳಿಲ್ಲ ಅಂದರೂ ಕೆಳಗಡೆ ಕಾಮೆಂಟ್ ಮಾಡಿ. ನಾನು 100ಕ್ಕೆ 200% ಹೇಳ್ತೀನಿ, ನಿಮಗೆ ರಿಪ್ಲೈನೇ ಮಾಡ್ತೀನಿ. ಆಗಲಿಲ್ಲ ಅಂದರೆ ಅದನ್ನು ವಿಡಿಯೋ ಮಾಡಿ ಸಹ ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಯಾವ ರೀತಿ ಆನ್ ಮಾಡೋದು ಅಂತ ಹೇಳಿ ಪ್ರತಿಯೊಂದನ್ನು ನಾನು ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.